ನನ್ನ ಮದುವೆ ಯಾವಾಗ ರೆಡಿ ಮಾತಾಗಿ ಹಾಯ್ ಹೆಲೋ ನಮಸ್ತೆ ನಾನು ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಆದ ಸಿಂಪಲ್ ಬ್ರೈಡಲ್ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಸೊ ಸ್ಟಾರ್ಟ್ ಮಾಡ್ಬಿಡೋಣ ಲೇಟ್ ಮಾಡೋದು ಬೇಡ ಸೊ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇವ್ರದ್ದು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸಿಟಫಿಲ್ ಮಾಯಿಶ್ಚರೈಸರ್ ಸೊ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪೆಷಲಿ ಡ್ರೈ ಸ್ಕಿನ್ ಇರೋರಿಗೆ ಸ್ಕಿನ್ ಹೈಡ್ರೇಟ್ ಮಾಡೋದು ಸಾಫ್ಟ್ ಆಗಿ ಇಡೋದು ಇಲ್ಲಾಂದರೆ ಫ್ಲೇಕಿನೆಸ್ನ ಡ್ರೈನೆಸ್ನ ಅವಾಯ್ಡ್ ಮಾಡೋಕ್ಕೆ ಹೈಡ್ರೇಟಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಇದೆಲ್ಲ ಒನ್ ಆಫ್ ದ ಟೆಕ್ನಿಕ್ಸ್ ಅಂತಲೇ ಹೇಳ್ಬೋದು ಯಾವಾಗಲೂ ನೀವು ಡ್ರೈ ಸ್ಕಿನ್ಗೆ ಮಾಯಿಶ್ಚರೈಸರ್ ಚೂಸ್ ಮಾಡ್ತಾ ಇದ್ರೆ ಜೆಲ್ ಬೇಸ್ಡ್ ಆಗಿರಲಿ ವಾಟರ್ ಬೇಸ್ಡ್ ಆಗಿರಲಿ ಅದನ್ನು ಚೂಸ್ ಮಾಡಬೇಡಿ ಸ್ವಲ್ಪ ಆಯಿಲ್ ಬೇಸ್ಡ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ಸ್ನ ಸೆಲೆಕ್ಟ್ ಮಾಡಿ ಸೊ ದ್ಯಾಟ್ ಡ್ರೈ ಸ್ಕಿನ್ ತುಂಬಾ ಹೈಡ್ರೇಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಪ್ಲಸ್ ಮೇಕಪ್ ಹಾಕಿದಾಗ ಫ್ಲೇಕಿ ಆಗೋದು ಬೂದಾಗೋದು ಮತ್ತು ಪೌಡ್ರ್ ಥರ ಕಾಣೋದು ಸೀಲ್ ಬಿಟ್ಕೊಂಡಂಗೆ ಡ್ರೈನೆಸ್ ಕಾಣೋದು ಇದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಸಿಲೆಕ್ಟ್ ರೈಟ್ ಪ್ರಾಡಕ್ಟ್ಸ್ ಫಾರ್ ಸ್ಕಿನ್ ಪ್ರಿಪ್ರೇಷನ್ ಸೊ ಸ್ಕಿನ್ ಹೆಂಗೆ ಪ್ರಿಪೇರ್ ಮಾಡ್ತೀರಾ ಮೇಕಪ್ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಕಿನ್ ಪ್ರಿಪೇರ್ ಮಾಡಬೇಕಾದ್ರೆ ನೀವೇನಾದರೂ ರಾಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಮೇಕಪ್ ಚೆನ್ನಾಗಿ ಬರೋದಿಲ್ಲ ಇಟ್ಸ್ ಲೈಕ್ ಅ ಫೌಂಡೇಶನ್ ಅಂದರೆ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಮುಖ್ಯನೋ ಸೊ ಮೇಕಪ್ಗೆ ಸ್ಕಿನ್ ಪ್ರಿಪ್ರೇಷನ್ ಅಷ್ಟೇ ಮುಖ್ಯ ಇದಾದಮೇಲೆ ನಾನು ಮೆಬ್ಲಿನ್ ಅವರ ಡ್ಯೂವಿ ಫಿನಿಶ್ ಪ್ರೈಮರ್ ಅಪ್ಲೈ ಮಾಡಿದ್ದೀನಿ ಆ್ಯಕ್ಚುಲಿ ಹಾಫ್ ಕ್ಯಾಮ್ರಾ ಅಪ್ಲೈ ಮಾಡಿಬಿಟ್ಟಿದೆ ರೆಕಾರ್ಡ್ ಮಾಡೋದು ಮರ್ತೇ ಹೋಗಿದೆ ರಿಯಲಿ ಸಾರಿ ಫಾರ್ ದ್ಯಾಟ್ ಡ್ಯೂವಿ ಫಿನಿಶ್ ಬರೋ ಅಂಥ ಮೆಬ್ಲಿನ್ ಕಡೆಯಿಂದ ಲೈಕ್ ಆ ಬ್ರ್ಯಾಂಡಿಂದ ಬರೋವಂಥದ್ದು ಒಂದು ಪ್ರೈಮರ್ ಯೂಸ್ ಮಾಡಿದ್ದೀನಿ ನಾನು ಎಸ್ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲಿ ಅನಸ್ತಾಸಿಯಾ ಜೆಲ್ ಐಬ್ರೋ ಜೆಲ್ ಯೂಸ್ ಮಾಡಿ ನಾನು ಐಬ್ರೋ ಡ್ರಾ ಮಾಡ್ತಾ ಇದ್ದೀನಿ ಐಬ್ರೋಸ್ ತುಂಬ ಚೆನ್ನಾಗಿತ್ತು ಅವ್ರದ್ದು ಐಬ್ರೋಸ್ ಮಾಡಿಸಿದ್ರು ಸೊ ಶೇಪ್ ತುಂಬ ಚೆನ್ನಾಗಿತ್ತು ಡ್ರಾ ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಐಬ್ರೋ ಶೇಪ್ ಕೊಡೋದು ತುಂಬಾ ಡಿಫೈನ್ ಮಾಡೋದು ತುಂಬಾ ಕಷ್ಟವಾದ ಕೆಲಸ ಟು ಬಿ ರಿಯಲಿ ಫ್ರ್ಯಾಂಕ್ ಸೊ ತುಂಬ ಜನ ನ್ಯೂ ಕಮರ್ಸ್ ಸ್ಟೂಡೆಂಟ್ಸ್ ಸ್ಟ್ರಗಲ್ ಮಾಡೋದು ಐಬ್ರೋ ಫಿಲ್ಲಿಂಗಲ್ಲಿ ತುಂಬ ಡಾರ್ಕ್ ಮಾಡಿಬಿಡ್ತಾರೆ ಇಲ್ಲಾಂದರೆ ತುಂಬ ಅನ್ರಿಯಲಿಸ್ಟಿಕ್ ಆಗಿ ಡ್ರಾಮ್ಯಾಟಿಕ್ ಆಗಿ ಫಿಲ್ ಮಾಡಿಬಿಡ್ತಾರೆ ಸೊ ಆದಷ್ಟು ಇನ್ನರ್ ಕಾರ್ನರ್ ಅಲ್ಲಿ ಕಡಿಮೆ ಫಿಲ್ ಮಾಡಿ ಔಟ್ರ್ ಕಾರ್ನರಲ್ಲಿ ಸ್ವಲ್ಪ ಡಾರ್ಕ್ ಫಿಲ್ ಮಾಡಿ ಅವಾಗ ಚೆನ್ನಾಗಿ ಕಾಣುತ್ತೆ ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮ್ ಕನ್ಸೀಲರ್ ಫ್ರಮ್ ಫಾರ್ ಎವರ್ 52 ಕ್ರೀಮ್ ಕನ್ಸೀಲರ್ ಪ್ಯಾಲೆಟ್ ಬರುತ್ತಲ್ಲ ಫಾರ್ ಎವರ್ 52 ಸೊ ಅದರಿಂದ ನಾನು ಕ್ರೀಮ್ ಕನ್ಸೀಲರ್ ತೊಗೊಂಡು ಐಬ್ರೋಸ್ನ ಕನ್ಸೀಲ್ ಮಾಡ್ತಾ ಇದ್ದೀನಿ ಟು ಮೇಕ್ ಇಟ್ ಮೋರ್ ಡಿಫೈನ್ ಆ್ಯಂಡ್ ಪರ್ಫೆಕ್ಟ್ ಸೊ ಡ್ರಾ ಮಾಡಿ ಆದಮೇಲೆ ಐಬ್ರೋ ಕನ್ಸೀಲ್ ಮಾಡೋದ್ರಿಂದ ಶೇಪ್ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇನ್ ಕೇಸ್ ನೀವು ಐಬ್ರೋಸ್ ಡಿಫೈನ್ ಮಾಡಬೇಕಾದ್ರೆ ಡ್ರಾ ಮಾಡಬೇಕಾದ್ರೆ ಏನಾದರೂ ತುಂಬಾ ತಿಕ್ಕಾಗಿ ಡ್ರಾ ಮಾಡಿಬಿಟ್ಟಿದ್ರೆ ಕನ್ಸೀಲ್ ಮಾಡಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಮೇಕ್ ಇಟ್ ಲುಕ್ ರಿಯಲಿ ಪರ್ಫೆಕ್ಟ್ ಆ್ಯಂಡ್ ಕರೆಕ್ಷನ್ ಮಾಡ್ಬೋದು ಕನ್ಸೀಲ್ ಮಾಡೋದ್ರಿಂದ ಸೊ ಡ್ರಾ ಮಾಡಬೇಕಾದ್ರೆ ಮಿಸ್ಟೇಕ್ ಆದರೂ ಕನ್ಸೀಲ್ ಮಾಡಬೇಕಾದ್ರೆ ಆರಾಮಾಗಿ ನೀವು ಕರೆಕ್ಷನ್ ಮಾಡ್ಕೊಂಬಿಡ್ಬೋದು ಯೂಸಿಂಗ್ ಕ್ರೀಮ್ ಕನ್ಸೀಲರ್ ನೀವು ನೋಡ್ತಾ ಇದ್ದೀರಾ ಕವರೇಜ್ ಎಷ್ಟು ಚೆನ್ನಾಗಿದೆ ಅಂತ ಡೈಲಿ ಫಾರ್ ಎವರ್ 52 ಬ್ರ್ಯಾಂಡ್ ಇಸ್ ರಿಯಲಿ ಗುಡ್ ಬ್ರ್ಯಾಂಡ್ ಆ್ಯಂಡ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಬ್ರೈಟರ್ ಶೇಡ್ ಕನ್ಸೀಲರೇ ತೊಗೊತಾ ಇದ್ದೀನಿ ಟು ಮೇಕ್ ಐ ಮೇಕಪ್ ಲಿಟಲ್ ಮೋರ್ ಬ್ರೈಟರ್ ಸೊ ಇವತ್ತು ನಾನು ಜಾಸ್ತಿ ಲೈಕ್ ಬ್ರೈಡಲ್ ಐ ಮೇಕಪ್ ಥರ ಏನು ಮಾಡ್ತಾ ಇಲ್ಲ ಲೈಕ್ ಯೂಸಿಂಗ್ ಗೋಲ್ಡ್ ಕಲರ್ ಆ್ಯಂಡ್ ಆಲ್ ಸೊ ನಾನು ಇವತ್ತು ಸ್ಮೋಕಿ ಐಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಟಿಪಿಕಲ್ ಸ್ಮೋಕಿ ಐಸ್ ಮಾಡ್ತಾ ಇಲ್ಲ ನಾನು ಇನ್ನು ಫ್ಯೂಚರ್ ವೀಡಿಯೋಸಲ್ಲಿ ನಿಮಗೆ ಟಿಪಿಕಲ್ ಅಂದರೆ ಪರ್ಫೆಕ್ಟ್ ಸ್ಮೋಕಿ ಐಸ್ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬಟ್ ನಾನು ನಿಮಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿರೋದ್ರಿಂದ ಸಿಂಪಲ್ ಬ್ರೈಡಲ್ ಮೇಕಪ್ ಆಗಿರೋದ್ರಿಂದ ಸ್ಮೋಕಿ ಐಸ್ ಸಿಂಪಲಾಗಿ ಹೇಗೆ ಕ್ರಿಯೇಟ್ ಮಾಡ್ಬೋದು ವಿತಿನ್ 5 to 10 minutes ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಕನ್ಸೀಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಟ್ ಈಸ್ ಲೈಕ್ ಅನ್ ಐ ಬೇಸ್ ಸೊ ಇವಾಗ ಮೇಕಪ್ ಮಾಡೋದಕ್ಕೆ ನೀವು ಹೆಂಗೆ ಸ್ಕಿನ್ ಪ್ರಿಪೇರ್ ಮಾಡ್ತೀರಾ ಐ ಮೇಕಪ್ ಮಾಡೋದಕ್ಕೆ ಈ ಬೇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಬ್ರಷಲ್ಲಿ ಅಪ್ಲೈ ಮಾಡಿ ಆದಮೇಲೆ ಟು ರಿಮೂವ್ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಎಕ್ಸಸ್ ಪ್ರಾಡಕ್ಟ್ ಆ್ಯಂಡ್ ಗಿವ್ ದ್ಯಾಟ್ ಫ್ಲಾಲೆಸ್ ಫಿನಿಶ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯೂಸ್ ವೆಟ್ ಬ್ಲೆಂಡರ್ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡುತ್ತೆ ಆ್ಯಂಡ್ ಎಕ್ಸಸ್ ಪ್ರಾಡಕ್ಟ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಮೇಕ್ ಪ್ರಾಡಕ್ಟ್ ಟು ಲುಕ್ ಫ್ಲಾಲೆಸ್ ಕೇಕಿಯಾಗಿ ಮಾಡಲ್ಲ ತುಂಬ ಫ್ಲಾಲೆಸ್ ಆಗಿ ಮಾಡುತ್ತೆ ಬೇಸ್ನ ವಾಟ್ ಎವರ್ ದ ಪ್ರಾಡಕ್ಟ್ ವಿ ಹ್ಯಾವ್ ಅಪ್ಲೈಡ್ ದ್ಯಾಟ್ ವಿಲ್ ಬಿ ವೆರಿ ಫ್ಲಾಲೆಸ್ ಅಂತಾನೆ ಹೇಳ್ಬೋದು ಸೊ ಇದಾದಮೇಲೆ ಏನಾಯಿತು ಆ್ಯಕ್ಚುಲಿ ನಾನು ಐ ಮೇಕಪ್ ಮಾಡೋದು ನನ್ನ ಫೋನಲ್ಲಿ ರೆಕಾರ್ಡ್ ಮಾಡೋದೇ ಮರ್ತೋದೆ ಸೊ ಆನ್ ಮಾಡೋದು ಮರ್ತೋದೆ ಸೊ ಇದು ನನ್ನ ಮಾಡೆಲ್ ಯಾರು ಬಂದಿದ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವ್ರ ಯೂಟ್ಯೂಬ್ ಚಾನಲ್ಗೆ ರೆಕಾರ್ಡ್ ಮಾಡ್ತಿದ್ರು ಸೊ ಅವ್ರ ಕಡೆಯಿಂದ ಆ ವಿಡಿಯೋನ
ಕಳಿಸ್ಕೊಂಡು ನಾನು ಇಲ್ಲಿ ಎಡಿಟಿಂಗಲ್ಲಿ ಹಾಕಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಆಗಬೇಡಿ, ಸ್ವಲ್ಪ ಉಲ್ಟಾ ಕಾಣ್ತಿದೆ ಬಿಕಾಸ್ ಅವರು ಫ್ರಂಟ್ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡಿದರು. ಸೊ ನಾನು ಇಲ್ಲಿ ಐ ಮೇಕಪ್ ಏನು ಮಾಡ್ತಾ ಇದ್ದೀನಿ, ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಬ್ರೌನ್ ಕಲರ್ ಅಂದರೆ ನ್ಯೂಡ್ ಬ್ರೌನ್ ಕಲರ್ ತೊಗೊಂಡು ಟ್ರಾನ್ಸಿಷನ್ ಕಲರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಕ್ರೀಸಸಲ್ಲಿ. ವೆರಿ ಸಾಫ್ಟ್ ಆ್ಯಂಡ್ ತುಂಬ ಡಾರ್ಕಾಗಿ ಮಾಡಿಲ್ಲ, ನಾನು ತುಂಬ ಸಾಫ್ಟಾಗಿ ಲೈಟಾಗಿ ಕ್ರೀಸಲ್ಲಿ ಡಾರ್ಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಡೈರೆಕ್ಟಾಗಿ ನಾನು ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ಫಿಲ್ ಮಾಡ್ತಾ ಇದ್ದೀನಿ ಫುಲ್ ಸೆಂಟ್ರಲ್ಲಿ. ಸೊ ಕ್ರೀಸಸಲ್ಲಿ ಮಾತ್ರ ಟ್ರಾನ್ಸಿಷನ್ ಕಲರ್ ಬ್ಲೆಂಡ್ ಮಾಡಿಕೊಂಡು ಸೆಂಟ್ರಲ್ಲಿ ನಾನು ಕಂಪ್ಲೀಟ್ ಡಾರ್ಕ್ ಬ್ಲ್ಯಾಕ್ ಕಲರ್ಸ್ ತೊಗೊಂಡು ಸೆಂಟ್ರಲ್ಲೆಲ್ಲ ಕಂಪ್ಲೀಟ್ ಫಿಲ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇವತ್ತು ನಾನು ಬ್ಲ್ಯಾಕ್ ಸ್ಮೋಕಿ ಐಸ್ ಮಾಡ್ತಾ ಇದ್ದೀನಿ ಈ ಮುಹೂರ್ತಮ್ ಲುಕ್ಗೆ. ಸೊ ತುಂಬಾ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಐ ಮೇಕಪ್ ಸ್ವಲ್ಪ ಡಾರ್ಕ್ ಆಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಐ ಹ್ಯಾವ್ ಪ್ಲ್ಯಾಂಡ್ ಬ್ಲ್ಯಾಕ್ ಸ್ಮೋಕಿ ಐಸ್. ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ನಾನು ಗೋಲ್ಡ್ ಯೂಸ್ ಮಾಡಿ ಇಲ್ಲ ನ್ಯೂಡ್ ಕಲರ್ಸ್ ಯೂಸ್ ಮಾಡಿ ಗ್ಲಿಟರ್ಸ್ ಯೂಸ್ ಮಾಡಿ ಐ ಮೇಕಪ್ಸ್ ಎಲ್ಲ ಆಲ್ರೆಡಿ ಮಾಡಿದ್ದೀನಿ, ನೀವು ನೋಡಿರೋ ಹತ್ರ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ರೆ ನೀವು ಅಲ್ಲೂ ನೋಡಿರ್ತೀರ, ಬ್ರೈಡಲ್ ಮೇಕಪ್ಸ್ಗೆ ಆಲ್ಮೋಸ್ಟ್ ಗೋಲ್ಡ್ ಯೂಸ್ ಮಾಡಿ ನಾವು ಐ ಮೇಕಪ್ ಮಾಡಿರ್ತೀವಿ. ಸೊ ಫಾರ್ ಅ ಚೇಂಜ್ ನಾನು ಅಂದ್ಕೊಂಡೆ ಸ್ವಲ್ಪ ಪರ್ಲ್ ಆಕ್ಸೆಸರಿ ಹಾಕಿದ್ದೀನಿ ಮಂಗ್ ಟಿಕಾಗೆ. ಆ್ಯಂಡ್ ಗೋಲ್ಡ್ ಸ್ಯಾರಿ ಗೋಲ್ಡ್ ಜ್ಯುವೆಲ್ರಿ ಇರೋದ್ರಿಂದ ಸೊ ಐ ಮೇಕಪ್ಪು ಗೋಲ್ಡ್ ಆಗಿಬಿಟ್ರೆ ಎಲ್ಲ ಗೋಲ್ಡ್ ಆಗಿಬಿಡುತ್ತೆ. ಸೊ ಇಟ್ ಡಸಂಟ್ ಗಿವ್ ಎನಿ ಡಿಫ್ರೆನ್ಸ್ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಸ್ಮೋಕಿ ಐಸ್ ಮಾಡ್ತಾ ಇದ್ದೀನಿ. ಸೊ ಅದು ಬ್ಲ್ಯಾಕ್ ನೀಟಾಗಿ ಬ್ಲೆಂಡ್ ಮಾಡಿ ಫಿಲ್ ಮಾಡಿ ಆದಮೇಲೆ ಎಗೈನ್ ಲೈಟ್ ನ್ಯೂಡ್ ಬ್ರೌನ್ ತೊಗೊಂಡು ಟ್ರಾನ್ಸಿಷನ್ ಕಲರ್ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಟು ಮೇಕ್ ಇಟ್ ರಿಯಲಿ ಸಾಫ್ಟ್, ತುಂಬ ಹಾರ್ಶಾಗಿ ಕಾಣಿಸ್ಬಾರ್ದು ಅಂತ. ಆ್ಯಕ್ಚುಲಿ ಇನ್ನರ್ ಕಾರ್ನರಲ್ಲಿ ನಾನು ಬೇಕು ಅಂತಲೇ ಬ್ಲ್ಯಾಕ್ ಜಾಸ್ತಿ ಫಿಲ್ ಮಾಡಿಲ್ಲ ಬಿಕಾಸ್ ಇವ್ರದ್ದು ಸ್ವಲ್ಪ ಡೀಪ್ ಸೆಟ್ ಐಸ್ ಥರ ಅನಿಸ್ತಾ ಇದೆ. ಬಿಕಾಸ್ ತುಂಬ ಜಾಸ್ತಿ ಗ್ಯಾಪ್ ಇಲ್ಲ, ನೋಸ್ಗೂ ಕಣ್ಣಿಗೂ ಮಧ್ಯೆ ತುಂಬ ಕಡಿಮೆ ಗ್ಯಾಪ್ ಇದೆ. ಸೊ ಆ ಥರ ಕಣ್ಣಿರೋರಿಗೆ ಸೊ ಇನ್ನರ್ ಕಾರ್ನರ್ಸಲ್ಲಿ ಜಾಸ್ತಿ ಡಾರ್ಕ್ ಕಲರ್ಸ್ ಫಿಲ್ ಮಾಡಬಾರ್ದು. ಸೊ ಜಾಸ್ತಿ ಡಾರ್ಕ್ ಕಲರ್ಸ್ ಫಿಲ್ ಮಾಡಿದಾಗ ಏನಾಗುತ್ತೆ, ಇನ್ನೂ ಗ್ಯಾಪ್ ಕಡಿಮೆ ಆಗೋ ಥರ ಅನಿಸ್ಬಿಟ್ಟು ಎರಡೂ ಕಣ್ಣು ಮಧ್ಯೆ ಗ್ಯಾಪೇ ಇಲ್ವೇನೋ, ಯಾಕೋ ತುಂಬ ಹತ್ರ ಇದೆಯೋ ಎರಡೂ ಕಣ್ಣು ಅನ್ನೋ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಾಡೋದು. ಸೊ ಇನ್ನರ್ ಕಾರ್ನರಲ್ಲಿ ಏನು ಇವರು ಬ್ಲ್ಯಾಕ್ ನೀಟಾಗಿ ಫಿಲ್ ಮಾಡಿಲ್ವಲ್ಲ ಅಂತ ಅನ್ಕೊಬೇಡಿ, ಅದು ಬೇಕು ಅಂತಲೇ ಮಾಡಿರೋ ಅಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ ಡಾರ್ಕ್ ಸರ್ಕಲ್ಸ್ ಇದೆ ಅವರಿಗೆ. ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ರಂತೆ, ಟ್ರಿಪ್ಗೆಲ್ಲ ಹೋಗಿರೋದ್ರಿಂದ ತುಂಬ ಟ್ಯಾನ್ ಆಗಿದೆ ಅಂತ ಹೇಳಿದರು. ಬೇಸಿಕಲಿ ಶಿ ಈಸ್ ಫೇರ್ ಓನ್ಲಿ, ಬಟ್ ಟ್ರಿಪ್ಗೆ ಹೋಗಿ ಬಂದಿರೋದ್ರಿಂದ ತುಂಬಾ ಟ್ಯಾನ್ ಆಗಿತ್ತು. ಆ್ಯಂಡ್ ರ್ಯಾಷಸ್, ಪಿಂಪಲ್ಸ್ ಆ್ಯಂಡ್ ಆಕ್ನೆ ಮಾರ್ಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಸೊ ಟು ಕವರ್ ದಟ್ ಐ ಹ್ಯಾವ್ ಯೂಸ್ಡ್ ಡಾರ್ಕರ್ ಶೇಡ್ ಕನ್ಸೀಲರ್ ಇಲ್ಲಿ. ಈವನ್ ದೋ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಡಾರ್ಕ್ ಇದ್ರು ನಾನು ಆರೆಂಜ್ ಇಲ್ಲಿ ಯೂಸ್ ಮಾಡಿಲ್ಲ, ಡಾರ್ಕರ್ ಶೇಡ್ ಕನ್ಸೀಲರೇ ಯೂಸ್ ಮಾಡಿದ್ದೀನಿ ಬಿಕಾಸ್ ಶಿ ಈಸ್ ಇನ್ ಫೇರ್ ಸ್ಕಿನ್ ಟೋನ್. ಸೊ ಅದಕ್ಕೋಸ್ಕರ ನಾನು ಆರೆಂಜ್ ಯೂಸ್ ಮಾಡಿಲ್ಲ. ಐ ಹ್ಯಾವ್ ಯೂಸ್ಡ್ ಡಾರ್ಕರ್ ಶೇಡ್ ಕನ್ಸೀಲರ್ ಫ್ರಮ್ ಫಾರೆವರ್ 52 ಕನ್ಸೀಲರ್ ಪ್ಯಾಲೆಟ್. ತುಂಬಾ ಚೆನ್ನಾಗಿದೆ ಇದು ಕವರೇಜ್. ಸೊ ಎಗೇನ್ ಕಲರ್ ಕರೆಕ್ಷನ್ ಏನಕ್ಕೆ ಮಾಡ್ತಾರೆ ಅಂದರೆ ಮುಖ ಕಪ್ಪಾಗೋದು, ಮೇಕಪ್ ಕಪ್ಪಾಗೋದು, ಆ್ಯಶಿ ಆಗೋದು, ಬೂದಿ ಆಗೋದು. ಸೊ ಇದೆಲ್ಲ ನಿಜವಾಗ್ಲೂ ಅವಾಯ್ಡ್ ಆಗುತ್ತೆ. ಕಲರ್ ಕರೆಕ್ಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಕಲರ್ ಕರೆಕ್ಷನ್ ಮಾಡದೆ ಮೇಕಪ್ ಮಾಡಿದ್ರೆ ಡೆಫಿನೆಟ್ಲಿ ಮೇಕಪ್ ಹಾಳಾಗುತ್ತೆ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದು ಲಾರಿಯಲ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಅ ಚೇಂಜ್. ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್ಸ್ ಅಂತಲೇ ಹೇಳ್ಬೋದು. ಎಸ್, ಆ್ಯಂಡ್ ಐ ಆಮ್ ಗಿವಿಂಗ್ ಲೈಟರ್ ಶೇಡ್ ಟೋನ್. ಆ್ಯಕ್ಚುಲಿ ಸ್ವಲ್ಪ ಲೈಟರ್ ಶೇಡೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಟ್ಯಾನ್ ಆಗಿದ್ದಾರೆ ಅವರು, ಒರಿಜಿನಲ್ ಆಗಿ ಸ್ವಲ್ಪ ಫೇರ್ ಆಗೇ ಇದ್ದಾರೆ. ನೋಡಿ ಅವ್ರ ಕತ್ತಿಗೂ ಅವ್ರ ಫೇಸ್ ಕಲರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಅವ್ರ ಕತ್ ಕಲರ್ ಮ್ಯಾಚ್ ಮಾಡ್ತಾ ಇದ್ದೀನಿ, ನೆಕ್ ಕಲರ್ ಮ್ಯಾಚ್ ಮಾಡ್ತಾ ಇದ್ದೀನಿ. ನಥಿಂಗ್ ಬಟ್ ಅವ್ರ ಒರಿಜಿನಲ್ ಕಲರ್ನ ಮ್ಯಾಚ್ ಮಾಡಿ ನಾನು ಮೇಕಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ವಲ್ಪ ನನಗೆ ಫೇರರ್ ಟೋನೇ ಬೇಕಿತ್ತು ಇವತ್ತಿನ ಮೇಕಪ್ಗೆ ಬಿಕಾಸ್ ಲಿಪ್ಸ್ಗೂ ನಾನು ಐ ಆಮ್ ಪ್ಲ್ಯಾನಿಂಗ್ ಫಾರ್ ಸಮಥಿಂಗ್ ಲೈಕ್ ಬ್ರೌನ್ ನ್ಯೂಡ್ ಕಲರ್. ಸೊ ಅದಕ್ಕೋಸ್ಕರ ಸ್ಕಿನ್ ಟೋನ್ ಸ್ವಲ್ಪ ಫೇರಾಗಿ ಕಾಣಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಐ ಹ್ಯಾವ್ ಯೂಸ್ ಲಿಟಲ್ ಲೈಟರ್ ಶೇಡ್ ಫೌಂಡೇಶನ್ ಇಟ್ ಸೆಲ್ಫ್. ಲೈಟರ್ ಶೇಡ್ ಫೌಂಡೇಶನ್ ಯೂಸ್ ಮಾಡಿದ್ರೆ ಆ್ಯಶಿ ಆಗ್ಬಿಡಲ್ವಾ, ಬೂದ್ ಆಗ್ಬಿಡಲ್ವಾ, ಮೇಕಪ್ ಕಪ್ಪಾಗ್ಬಿಡಲ್ವಾ ಅಂತ ಕೇಳ್ಬೋದು. ಸೊ ಕಲರ್ ಕರೆಕ್ಷನ್ ನೀಟಾಗಿ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ದೆಮ್ ಅ ಲೈಟರ್ ಟೋನ್. ಸ್ವಲ್ಪ ಶೇಡಲ್ಲಿ ಕಡಿಮೆ ಇದ್ದಾರೆ ಅಂದರೆ ಕಪ್ಪಗಿದ್ದಾರೆ ಅಂದ್ರೂ ನೀವು ಅವ್ರನ್ನ ಬೆಳ್ಳಗೆ ಮಾಡ್ಬೋದು. ಕಲರ್ ಕರೆಕ್ಷನ್ ಕರೆಕ್ಟಾಗಿ ಮಾಡಿದ್ರೆ ನೀವು ಅದ್ರ ಮೇಲೆ ಸ್ವಲ್ಪ ಲೈಟರ್ ಶೇಡ್ ಫೌಂಡೇಶನ್ ಯೂಸ್ ಮಾಡಿದ್ರು ಡೆಫಿನೆಟಾಗಿ ಮೇಕಪ್ ಕಪ್ಪಾಗಲ್ಲ. ಎಲ್ಲಿ ನೀವು ಸ್ಕಿನ್ ಪ್ರಿಪ್ರೇಷನ್ ಆಗಿರ್ಬೋದು, ಕಲರ್ ಕರೆಕ್ಷನ್ ಆಗಿರ್ಬೋದು ಕರೆಕ್ಟಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಬೇಸ್ ನೀವು ಯಾವ ಥರ ಶೇಡ್ ಕೊಟ್ಟಿರ್ತೀರ ಅದೇ ಥರ ಇರುತ್ತೆ. ಎಷ್ಟೊತ್ತಾದ್ರೂ ಮೇಕಪ್ ಹಾಳಾಗಲ್ಲ. ಆ್ಯಂಡ್ ಮೇಕಪ್ ಆ್ಯಶಿ ಆಗೋದು, ಕಪ್ಪಾಗೋದು, ಡಲ್ ಆಗೋದು ಆಗೋದೇ ಇಲ್ಲ. ಸೊ ಬ್ರಷಲ್ಲಿ ಫೌಂಡೇಶನ್ ಕವರೇಜ್ ಕೊಟ್ಟಾದ್ಮೇಲೂ ನೀವು ವೆಟ್ ಬ್ಲೆಂಡರ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಸೊ ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಎಗೇನ್ ಅದೇನಕ್ಕೆ ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ರಿಮೂವ್ ಮಾಡಿ ಬೇಡದೇ ಇರೋ ಪ್ರಾಡಕ್ಟ್
ನಾ ರಿಮೂವ್ ಮಾಡಿ ಬ್ಲೆಂಡ್ ಮಾಡುತ್ತೆ ಸೊ ದಟ್ ಇಟ್ ವಿಲ್ ಗಿವ್ ಫ್ಲಾಲೆಸ್ ಫಿನಿಶ್. ಸೊ ಬ್ರಷಲ್ಲಿ ನೀವು ಕವರೇಜ್ ಕೊಟ್ಟಾಗ ಹೈ ಕವರೇಜ್ ಇರುತ್ತೆ, ಫಿನಿಶಿಂಗ್ ಅಷ್ಟು ಚೆನ್ನಾಗಿರಲ್ಲ. ಬ್ಲೆಂಡರಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ನ್ಯಾಚುರಲ್ ಬರುತ್ತೆ. ಸೊ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ರೆವಲ್ಯೂಷನ್ದು. ಸೊ ಕಾಂಪ್ಯಾಕ್ಟ್ ಪೌಡರ್ ತುಂಬಾ ಚೆನ್ನಾಗಿದೆ ಇದು. ಸೊ ಅಂಡರ್ ಐಲಿ ಏನಪ್ಪ ಇವರು ಏನು ಕನ್ಸಿಲರ್ ಹಾಕಿಲ್ಲ ಅಂತ ಅನ್ಕೊತಾ ಇರ್ತೀರಾ ಇಷ್ಟೊತ್ತಿಗೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇದು ಸಿಂಪಲ್ ಬ್ರೈಡಲ್ ಮೇಕಪ್ ಆಗಿರೋದ್ರಿಂದ ಕನ್ಸಿಲರ್ ಹಾಕೋದು, ಹೈಲೈಟ್ ಮಾಡೋದು, ತುಂಬ ಕಾಂಟೋರ್ ಮಾಡೋದು, ಸೊ ಇದೆಲ್ಲ ಯಾವುದೇ ರೀತಿ ಏನು ಮಾಡಲ್ಲ. ಆ್ಯಂಡ್ ಇನ್ನೊಂದು ಏನು ಪ್ರಾಬ್ಲಮ್ ಇದೆ ಇವರಿಗೆ ಅಂದರೆ ಕಣ್ಣು ಕೆಳಗಡೆ ಸ್ವಲ್ಪ ಕ್ರೀಸಿಂಗ್ ಆಗುತ್ತೆ, ಲೈನ್ಸ್ ಎಲ್ಲ ಕ್ರಿಯೇಟ್ ಆಗ್ತಿತ್ತು ನಾನು ಅಬ್ಸರ್ವ್ ಮಾಡ್ದಂಗೆ. ಸೊ ಆ ಥರ ಪ್ರಾಬ್ಲಮ್ ಇದ್ದಾಗ ಡೆಫಿನೆಟ್ಲಿ ಕಣ್ಣು ಕೆಳಗಡೆ ಲೈನ್ಸ್ ಎಲ್ಲ ಜಾಸ್ತಿ ಇದೆ, ಕ್ರೀಸಿಂಗ್ ಆಗುತ್ತೆ, ಇವರಿಗೆ ಕೇಕಿನೆಸ್ ಥರ ಫೀಲ್ ಆಗುತ್ತೆ ಅಂತಂದರೆ ಅವರಿಗೆ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬ ತುಂಬ ಉತ್ತಮ. ಕ್ಲೈನ್ಸ್ ಎಲ್ಲ ಜಾಸ್ತಿ ಇದೆಯಪ್ಪ ಇವರಿಗೆ, ರಿಂಕಲ್ಸ್ ಬರುತ್ತೆ ಅಂದರೆ ಇವ್ರಿಗೆ ತುಂಬ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ಯೂಶ್ವಲಿ ನಾನು ಹೇಳ್ತಾ ಇರೋದು. ಕಣ್ಣು ಕೆಳಗಡೆ ಕ್ರೀಸಿಂಗ್ ಎಲ್ಲ ಜಾಸ್ತಿ ಆಗುತ್ತೆ, ರಿಂಕಲ್ಸ್ ಬರುತ್ತೆ ಅಂದರೆ ಆದಷ್ಟು ಆ ಥರ ಜಾಗದಲ್ಲಿ ಪ್ರಾಡಕ್ಟ್ ಕಡಿಮೆ ಇರಬೇಕು. ಅದಕ್ಕೋಸ್ಕರ ಕನ್ಸೀಲರ್ನ ನಾನು ಟೋಟಲಿ ಸ್ಕಿಪ್ ಮಾಡಿದೆ. ಆ್ಯಂಡ್ ಇದು ಫುಲ್ ಆನ್ HD ಹೆವಿ ಬ್ರೈಡಲ್ ಮೇಕಪ್ ಅಲ್ಲ, ಇದು ಸಿಂಪಲ್ ಬ್ರೈಡಲ್ ಮೇಕಪ್ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಸೈಮಲ್ಟೇನಿಯಸ್ಲಿ ನಾನು ಏನು ಮಾಡಿದೆ, ಬನಾನಾ ಪೌಡರ್ ತೊಗೊಂಡು ಅಂಡರ್ ಐಯಲ್ಲಿ ಬೇಕ್ ಮಾಡೋಕ್ಕೆ ಬಿಟ್ಬಿಟ್ಟೆ. ಸೊ ದಟ್ ಅಟ್ಲೀಸ್ಟ್ ಕನ್ಸೀಲರ್ ಹಾಕಿಲ್ಲ, ಬೇಕಿಂಗ್ ಆದರೂ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಸ್ವಲ್ಪ ಕವರೇಜ್ ಕೊಡ್ಬೋದು ಇನ್ಸ್ಟೆಡ್ ಆಫ್ ಕನ್ಸೀಲರ್ ಅಂತ ಹೇಳಿ. ಸೊ ನಾನು ಬೇಕಿಂಗ್ನ ಮಾಡಿ ಬಿಟ್ಬಿಟ್ಟೆ. ಸೊ ಇಯರ್ ಐ ಆಮ್ ಅಪ್ಲೈಯಿಂಗ್ ಬ್ರೌನ್ ಕಲರ್ ಲಿಪ್ಸ್ಟಿಕ್. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಕ್ರೀಮ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಕಲರ್ಸ್, ನ್ಯೂಡ್ ಬೇಕು, ಡಾರ್ಕ್ ಬೇಕು ಬಟ್ ನ್ಯೂಡ್ ಕಲರ್ ಇರಲಿ ಅಂತ ಹೇಳೋರಿಗೆ ಈ ಕಲರ್ ಆ್ಯಪ್ಟ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಈ ಸ್ಯಾರಿಗೆ ಈ ಕಲರ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಯು ಕ್ಯಾನ್ ಯೂಸ್ ರೆಡ್ ಲಿಪ್ಸ್ಟಿಕ್ ಆಲ್ಸೋ. ಗೋಲ್ಡ್ ಸ್ಯಾರಿಗೆ ರೆಡ್ ಲಿಪ್ಸ್ಟಿಕ್ ಇಸ್ ಅನ್ ಅಮೇಝಿಂಗ್ ಚಾಯ್ಸ್ ಅಂತ ಹೇಳ್ಬೋದು. ಬಟ್ ನಾನು ಆಲ್ರೆಡಿ ಪ್ರೀವಿಯಸ್ ಶೂಟ್ಸಲ್ಲಿ ಆಗಿರ್ಬೋದು ಇಲ್ಲ ಬ್ರೈಡ್ಸ್ ಮೇಲೆ ಆಗಿರ್ಬೋದು ನಾನು ಆಲ್ರೆಡಿ ಆ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಈ ಲುಕ್ಕಲ್ಲಿ ನಾನು ಬ್ರೌನ್ ಕಲರ್ ಲಿಪ್ಸ್ಟಿಕ್ ಶೇಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವಾಗಲೂ ಲಿಪ್ಸ್ಟಿಕ್ ಲಾಂಗ್ ಸ್ಟೇ ಇರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಕ್ರೀಮ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಆದಮೇಲೆ ಒಂದು 10-15 ಸೆಕೆಂಡ್ಸ್ ಬಿಟ್ಬಿಟ್ಟು ಅದ್ರ ಮೇಲೆ ಸೇಮ್ ಕಲರ್ ಮ್ಯಾಟ್ ಲಿಪ್ಸ್ಟಿಕ್ ಹಾಕೋದ್ರಿಂದ ಇಟ್ ವಿಲ್ ಸ್ಟೇ ಫಾರ್ ವೆರಿ ವೆರಿ ಲಾಂಗ್ ಟೈಮ್, ಈವನ್ ಆಫ್ಟರ್ ಈಟಿಂಗ್. ಸೊ ಊಟ ಮಾಡಾದ್ಮೇಲೂ ಡೆಫಿನೆಟ್ಲಿ ಸ್ಟೇ ಆಗುತ್ತೆ, ಲಾಂಗ್ ಸ್ಟೇ. ಕ್ರೀಮ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಅದ್ರ ಮೇಲೆ ಮ್ಯಾಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಲಾಂಗ್ ಸ್ಟೇ ಇರುತ್ತೆ. ಸೊ ಸೈಮಲ್ಟೇನಿಯಸ್ ನೀವು ನೋಡ್ತಾ ಇದ್ದೀರಾ ಕಣ್ಣು ಕೆಳಗಡೆ ಬನಾನಾ ಪೌಡರ್ ಹಾಕಿಬಿಟ್ಟಿದ್ದೀನಿ, ಅದು ಬೇಕಾಗ್ತಾ ಇದೆ. ಸೊ ಬೇಕಾಗ್ತಾ ಇದೆ ಅಂದರೆ ಲೈಕ್ ಬೇಕಿಂಗ್ ಮಾಡಕ್ಕೆ ಬಿಟ್ಟಿದ್ದೀನಿ. ಸೊ ದ್ಯಾಟ್ ಇಟ್ ವಿಲ್ ಸೆಟ್ ಅಂಡರ್ ಐಸ್ ಆ್ಯಂಡ್ ಗಿವ್ ಲಿಟಲ್ ಮೋರ್ ಕವರೇಜ್, ಬಿಕಾಸ್ ನಾನು ಕನ್ಸೀಲರ್ ಯೂಸ್ ಮಾಡಿಲ್ಲ ಅಂಡರ್ ಐಯಲ್ಲಿ ಆಫ್ಟರ್ ಫೌಂಡೇಶನ್. ಆ್ಯಂಡ್ ಎಸ್ ಐ ಆಮ್ ಜಸ್ಟ್ ಡಸ್ಟಿಂಗ್ ಇಟ್ ಔಟ್. ಸೊ ಬೇಕಿಂಗ್ ನಾನು ಏನು ಮಾಡೋಕ್ಕೆ ಇಟ್ಟಿದ್ದೆ, ಸೊ ಅದನ್ನು ನಾನು ಡಸ್ಟ್ ಔಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಕಾಂಪ್ಯಾಕ್ಟ್ ಪೌಡರ್ ಬ್ರಷ್. ಸೊ ದಿಸ್ ಈಸ್ ಲೈಕ್ ರಿಯಲಿ ಸ್ಯಾಟಿಸ್ಫೈಯಿಂಗ್ ಸ್ಟೆಪ್ ಅಂತಲೇ ಹೇಳ್ಬೋದು. ಬೇಕಿಂಗ್ ಮಾಡೋ ಮುಂಚೆ ಫಿನಿಶಿಂಗೇ ಬೇರೆ ಇರುತ್ತೆ ಅಂಡರ್ ಐಸಲ್ಲಿ. ಬೇಕಿಂಗ್ ಮಾಡಿ ಆದಮೇಲೆ ಡಸ್ಟ್ ಔಟ್ ಮಾಡಿ ಆದಮೇಲೆ ಫಿನಿಶಿಂಗೇ ಬೇರೆ ಇರುತ್ತೆ. ಯು ಕ್ಯಾನ್ ಕ್ಲಿಯರ್ಲಿ ಮೇಕ್ ಔಟ್ ದ ಡಿಫ್ರೆನ್ಸ್. ನೀವು ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಇದ್ದಿದ್ದಕ್ಕೂ ಫೌಂಡೇಶನ್ ಹಾಕ್ದಾಗಿದ್ದಕ್ಕೂ ಆ್ಯಂಡ್ ಫೌಂಡೇಶನ್ ಹಾಕಾದ್ಮೇಲೆ ಕಾಂಪ್ಯಾಕ್ಟ್ ಹಾಕ್ದಾಗಿದ್ದಕ್ಕೂ ಆ್ಯಂಡ್ ಆಫ್ಟರ್ ಬೇಕಿಂಗೂ ತುಂಬಾ ಡಿಫ್ರೆನ್ಸ್ ನೋಡ್ಬೋದು. ದ್ಯಾಟ್ ಈಸ್ ವೈ ದೆ ಸೇ ಟ್ರಸ್ಟ್ ದ ಪ್ರಾಸೆಸ್ ಅಂತ. ನೀವು ಹಾಕೋ ಒಂದೊಂದು ಪ್ರಾಡಕ್ಟು ಬಳಸೋ ಒಂದೊಂದು ಪ್ರಾಡಕ್ಟು ತುಂಬ ಇಂಪಾರ್ಟೆಂಟ್. ಇಟ್ ಗಿವ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನಾನಿಲ್ಲಿ ಲೈಟ್ ಕಾಂಟೋರ್ ಯೂಸ್ ಮಾಡ್ತಾ ಇದ್ದೀನಿ. ರೆವಲ್ಯೂಷನ್ ಪ್ರೋ ಬ್ರ್ಯಾಂಡಿಂದ ಲೈಟ್ ಕಾಂಟೋರ್ ಮಾಡ್ತಾ ಇದ್ದೀನಿ. ನೋಸ್, ಫೋರ್ಹೆಡ್ ಆ್ಯಂಡ್ ಚೀಕ್ಸ್ಗೆ ಲೈಟಾಗಿ, ತುಂಬ ಲೈಟಾಗಿ ಪೌಡರ್ ಬೇಸ್ ಯೂಸ್ ಮಾಡಿ ಕಾಂಟೋರ್ ಮಾಡ್ತಾ ಇದ್ದೀನಿ. ಸೊ ಕಾಂಟೋರಿಂಗ್ ಏನು ಅಗತ್ಯ ಇರಲಿಲ್ಲ, ಬಟ್ ಟು ಗಿವ್ ದ್ಯಾಟ್ ನ್ಯೂಡ್ ಬ್ರೌನ್ ಶೇಡ್ ಆನ್ ಫೇಸ್, ಲಿಪ್ಸ್ಟಿಕ್ ಅದೇ ಕಲರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಈವನ್ ಫಾರ್ ಟ್ರಾನ್ಸಿಷನ್ ಕಲರ್ ಐ ಹ್ಯಾವ್ ಯೂಸ್ಡ್ ಬ್ರೌನ್. ಆ್ಯಂಡ್ ಬ್ರೌನ್ ಕಲರ್ ಯೂಸ್ ಮಾಡಿ ಅಗೇನ್ ಕಾಂಟೋರ್ ಮಾಡಿದ್ರೆ ಇಟ್ ಕ್ಯಾನ್ ಕ್ರಿಯೇಟ್ ಕೈಂಡ್ ಆಫ್ ಅ ಮೋನೋಕ್ರೊಮ್ಯಾಟಿಕ್ ಎಫೆಕ್ಟ್ ಅಂತ ನಾನು ಲಿಟಲ್ ಲೈಟಾಗಿ ಕಾಂಟೋರ್ ಮಾಡ್ತಾ ಇದ್ದೀನಿ. ಸೊ ಎಸ್, ದಿಸ್ ಇಸ್ ಇಟ್. ತುಂಬ ಎವಿಡೆಂಟಾಗಿ ಕಾಣ್ತಿಲ್ಲ, ಯು ಕ್ಯಾನ್ ಸಿ ಸ್ವಲ್ಪ ಶಾರ್ಪಾಗಿ ಕಾಣ್ತಿದೆ ನೋಸ್ ಈಗ. ಆ್ಯಂಡ್ ಚೀಕ್ಸ್ ಆಲ್ಸೋ. ಎಸ್, ದ್ಯಾಟ್ಸ್ ಇಟ್ ವಿತ್ ದ ಲೈಟ್ ಕಾಂಟೋರಿಂಗ್. ಸಿಂಪಲ್ ಬ್ರೈಡಲ್ ಮೇಕಪ್ ಆಗಿರೋದ್ರಿಂದ ಐ ಆಮ್ ಕೀಪಿಂಗ್ ಎವ್ರಿಥಿಂಗ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್, ನಾಟ್ ಟೂ ಮಚ್ ಹೆವಿ ಆರ್ ನಾಟ್ ಟೂ ಮೆನಿ ಡ್ರಮ್ಯಾಟಿಕ್ ಥಿಂಗ್ಸ್. ಎಸ್, ತುಂಬ ಸಟಲ್ ಆ್ಯಂಡ್ ಸೇಫ್ ಆ್ಯಂಡ್ ಸಿಂಪಲ್ ಸ್ಟೆಪ್ಸ್ನ ಯೂಸ್ ಮಾಡಿ ನಾನು ಈ ಲುಕ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ.
ಸೊ ಯು ಕ್ಯಾನ್ ಸಿ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡ್ತಿದೆ. ಲಿಪ್ಸ್ಟಿಕ್ ಕಲರ್ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು, ತುಂಬ ನ್ಯಾಚುರಲ್ ಆಗಿದೆ. ಇಟ್ಸ್ ನಾಟ್ ಲೈಕ್ ಐ ಆಮ್ ಡಂಪಿಂಗ್ ಟೂ ಮೆನಿ ಕಲರ್ಸ್ ಆನ್ ಫೇಸ್ ಆ್ಯಂಡ್ ಮೇಕಿಂಗ್ ಇಟ್ ಟು ಹೆವಿ ಅಂತ. ಸೊ ಬ್ರೈಡ್ ಆಗಿದ್ರೂ ನಂಗೆ ಸಿಂಪಲ್ ಆಗಿದ್ರೆ ಸಾಕು ಅಂತ ಹೇಳೋರಿಗೆ ಡೆಫಿನೆಟಾಗಿ ಈ ಸ್ಟೆಪ್ಸ್ನ ಯೂಸ್ ಮಾಡಿ ನೀವು ಮೇಕಪ್ ಮಾಡ್ಬೋದು. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಐ ಆಮ್ ಯೂಸಿಂಗ್ ಅ ಕೈಂಡ್ ಆಫ್ ಮರೂನ್ ರೆಡಿಶ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ನಾಟ್ ಪಿಂಕ್. ಆಬ್ವಿಯಸ್ಲಿ ಇಟ್ ಇಸ್ ಲುಕಿಂಗ್ ಪಿಂಕ್, ಬಟ್ ಐ ಆಮ್ ಯೂಸಿಂಗ್ ಸ್ವಲ್ಪ ರೆಡ್ ಬ್ಲಷ್. ಸೊ ಯು ಕ್ಯಾನ್ ಯೂಸ್ ಪಿಂಕ್ ಆಲ್ಸೋ, ದ್ಯಾಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ಯೋರ್ ಕ್ರಿಯೇಟಿವಿಟಿ. ಮೇಕಪ್ಗೆ ಇದೇ ಕಲರ್ ಯೂಸ್ ಮಾಡಬೇಕು, ಹಿಂಗೆ ಯೂಸ್ ಮಾಡಬೇಕು ಅಂತರ ಏನೂ ಇಲ್ಲ. ಯು ಕ್ಯಾನ್ ಡೂ ಲಾಟ್ ಆಫ್ ಎಕ್ಸ್ಪರಿಮೆಂಟ್ಸ್. ಓನ್ಲಿ ಥಿಂಗ್ ಇಸ್ ಇಟ್ ಶುಡ್ ಲುಕ್ ಗುಡ್ ಅಷ್ಟೇ. ಫಾರ್ ಎಕ್ಸಾಂಪಲ್ ವೆನ್ ಯು ಸೇ ಸ್ಮೋಕಿ ಐಸ್ ಮಾಡಿದಾಗ ಲಿಪ್ಸ್ ನ್ಯೂಡ್ ಇರಬೇಕು ಅಂತ ಹೇಳ್ತಾರೆ. ಲೈಕ್ ಐಸ್ ತುಂಬ ಡಾರ್ಕ್ ಇದ್ದಾಗ ಲಿಪ್ಸ್ ಲೈಟಾಗಿರಬೇಕು, ಇಲ್ಲ ಲಿಪ್ಸ್ ಡಾರ್ಕ್ ಆಗಿದ್ದಾಗ ಐಸ್ ಲೈಟಾಗಿರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ದಟ್ ಈಸ್ ಆಲ್ಸೋ ಗುಡ್ ಟೆಕ್ನಿಕ್ ಅಂತ ಹೇಳ್ಬೋದು. ಬಟ್ ಆದರೂ ಸಮ್ ಪೀಪಲ್ ಲೈಕ್ ಸ್ಮೋಕಿ ಐಸ್ ಆ್ಯಂಡ್ ರೆಡ್ ಲಿಪ್ಸ್ಟಿಕ್ ಆ್ಯಂಡ್ ಯು ಕ್ಯಾನ್ ಗೋ ವಿತ್ ದ್ಯಾಟ್ ಆ್ಯಂಡ್ ನಥಿಂಗ್ ರಾಂಗ್ ಇನ್ ಇಟ್. ಸೊ ಒಬ್ಬೊಬ್ರು ಪ್ರಿಫರೆನ್ಸ್ ಒಂದೊಂಥರ ಇರುತ್ತೆ. ಸೊ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹೈಲೈಟರ್, ರೆವಲ್ಯೂಷನ್ ಪ್ರೋ ಹೈಲೈಟರ್. ಆ್ಯಂಡ್ ನಾನು ಯೂಸ್ ಮಾಡಿದ್ದು ಬ್ಲಷ್ ಬಂದು ಐ ಥಿಂಕ್ ಶಾರ್ಲೆಟ್ ಟಿಲ್ಬರಿ ಅನಿಸುತ್ತೆ, ಐ ಡೋಂಟ್ ಆ್ಯಂಡ್ ಇಯರ್ ಐ ಆಮ್ ಯೂಸಿಂಗ್ ರೆವಲ್ಯೂಷನ್ ಪ್ರೋ ಹೈಲೈಟರ್. ಎಸ್, ಇದು ಕೂಡ ಹೈಲೈಟರ್ ಕೂಡ ತುಂಬ ಲೈಟಾಗಿ ಹಾಕಿದ್ದೀನಿ. ಸೊ ಬ್ರೋ ಬೋನ್ಸ್ ಹತ್ರ ಲೈಟಾಗಿ ಹೈಲೈಟ್ ಮಾಡ್ತಾಯಿದ್ದೀನಿ. Yes, so highlighting the brow bones. Yes, just making it really simple. So mascara ಹಾಕಬೇಕಾದ್ರೆ ಆ್ಯಕ್ಚುಲಿ ಸ್ಟ್ರೇಟ್ ನೋಡೋಕ್ಕೆ ಹೇಳಿ, ಮೇಲ್ ನೋಡೋಕ್ಕೆ ಹೇಳಬೇಡಿ ಕ್ಲೈಂಟ್ಸ್ಗೆ. ಮೇಲ್ ನೋಡೋಕ್ಕೆ ಹೇಳಿದಾಗ ಏನಾಗುತ್ತೆ, ನೀವು ಮಸ್ಕಾರ ಹಾಕಬೇಕಾದ್ರೆ ಮೇಲ್ಗಡೆ ಟಚ್ ಆಗಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಟೆಲ್ ದೆಮ್ ಟು ಲುಕ್ ಸ್ಟ್ರೇಟ್ ವೈಲ್ ಅಪ್ಲೈಯಿಂಗ್ ಮಸ್ಕಾರ. ರಿಲಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಫಿಕ್ಸರ್ ಹಾಕಿ ಆದಮೇಲೆ ಮಸ್ಕಾರ ಹಾಕಬೇಕು. ಸೊ ಆಲ್ರೆಡಿ ಮಸ್ಕಾರ ಹಾಕಿಬಿಟ್ಟೆ ನಾನು. ಆ್ಯಕ್ಚುಲಿ ಫಿಕ್ಸರ್ ಹಾಕೋದನ್ನು ನಾನು ರೆಕಾರ್ಡ್ ಮಾಡಿಲ್ಲ ಅನಿಸುತ್ತೆ, ಐ ಡೋಂಟ್ ರಿಮೆಂಬರ್. ಸೊ ಇವತ್ತು ತುಂಬಾ 3 o'clock ಎದ್ದೆ ನಾನು. 3 o'clock ಎದ್ದು ಒಂದು ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಬಂದು 5:30ಗೆ ಮಲ್ಕೊಂಡು ಇನ್ನು ಎದ್ದುಬಿಟ್ಟು ಇನ್ನೊಂದು ಅಪಾಯಿಂಟ್ಮೆಂಟ್ ಮುಗಿಸಿ ಬಂದು ನಾನು ಈ ಶೂಟಿಗೆ ರೆಡಿ ಮಾಡ್ತಾ ಇದ್ದು. ಸೊ ಐ ವಾಸ್ ವೆರಿ ಸ್ಲೀಪಿ ಆ್ಯಂಡ್ ಫ್ಯೂ ಶಾರ್ಟ್ಸ್ ನಾನು ರೆಕಾರ್ಡ್ ಮಾಡೋಕ್ಕೆ ಮರ್ತೋದೆ. ಸೊ ಸಾರಿ ಫಾರ್ ದ್ಯಾಟ್. ಲ್ಯಾಶಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಲ್ಯಾಶಸ್ ಬಂದು ಐ ಮ್ಯಾಜಿಕ್ ಬ್ರ್ಯಾಂಡಿಂದ ಲ್ಯಾಶಸ್ ಯೂಸ್ ಮಾಡ್ತಾ ಇದ್ದೀನಿ. ನಂಬರ್ L08 ಅನಿಸುತ್ತೆ. ಎಸ್, ಯಾ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ತಾಯಿದ್ದೆ. ಹೇರ್ ಸ್ಟೈಲ್ ನನ್ನ ಅಸಿಸ್ಟೆಂಟ್ ಬಂದು ಮಾಡಿಕೊಟ್ಟು ಹೋದರು. ಈವನ್ ಶಿ ವಾಸ್ ಹ್ಯಾವಿಂಗ್ ಸಮ್ ಇಂಪಾರ್ಟೆಂಟ್ ವರ್ಕ್. ಸೊ ಅವ್ರು ಹೋಗಿಬಿಟ್ರು ಹೇರ್ ಮತ್ತು ಸ್ಯಾರಿಗೆ ಹೆಲ್ಪ್ ಮಾಡಿ. ಸೊ ಕಣ್ಣಲ್ಲಿ ತುಂಬಾ ನೀರು ಬರ್ತಾಯಿತ್ತು. ಐ ಡೋಂಟ್ ನೋ, ಪಾಪ ಅವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ ಏನಕ್ಕೆ ಬರ್ತಾಯಿತ್ತು ಅಂತ. ತುಂಬಾ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಪೆಷಲಿ ನಾನು ಕಾಜಲ್ ಹಾಕೋಕ್ಕಂತೂ ತುಂಬಾ ಕಷ್ಟ ಆಯಿತು. ನೀರು ಬರ್ತಾನೆ ಇತ್ತು ಬ್ಯಾಕ್ ಟು ಬ್ಯಾಕ್. ಸ್ಪೆಷಲಿ ಲ್ಯಾಶಸ್ ಹಾಕಾದ್ಮೇಲಂತೂ ಅವ್ರಿಗೆ ನೀರು ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಏನಕ್ಕೆ ಬರ್ತಾಯಿದೆ ಅಂತ. ಸ್ವಲ್ಪ ಹೊತ್ತು ಟೇಬಲ್ ಲೈಟ್ ಎಲ್ಲ ಆಫ್ ಮಾಡಿ ಆದಮೇಲೆ ಸ್ವಲ್ಪ ಅವ್ರಿಗೆ ಕಂಟ್ರೋಲಿಗೆ ಬಂತು ವಾಟರ್. ಬಟ್ ಆದರೂ ಬರ್ತಾನೆ ಇತ್ತು ತುಂಬ ಲೈಕ್ ವಾಟರ್. ಪಾಪ ಅವರು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು, ಬಟ್ ಇಟ್ ವಾಸ್ ಟ್ರಬ್ಲಿಂಗ್ ಅ ಲಾಟ್. ಸೊ ಅದೇ ಬಟ್ಸ್ ತೊಗೊಂಡು ಸ್ವಲ್ಪ ವಾಟರ್ ಕಂಟ್ರೋಲ್ ಮಾಡ್ತಾಯಿದ್ರು. So this is the struggle behind every shoot, behind every model and makeup and etc. ತುಂಬ ಕಷ್ಟ ಒಂದು ಶೂಟ್ ಮಾಡಬೇಕಂದ್ರೆ. ಲಾಟ್ ಆಫ್ ಎಫರ್ಟ್ಸ್, ಲಾಟ್ ಆಫ್ ಹಾರ್ಡ್ ವರ್ಕ್, ಎವ್ರಿಥಿಂಗ್. ಸೊ ತಿರ್ಗಾ ಅವರಿಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಬ್ರೇಕ್ ತೊಗೊಂಡು ನಾವು ಟೇಬಲ್ ಲೈಟೆಲ್ಲ ಆಫ್ ಮಾಡಿ ಇವಾಗ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಆದರೂ ಅವ್ರಿಗೆ ಸ್ವಲ್ಪ ನೀರು ಬರ್ತಾಯಿತ್ತು, ಕಂಟ್ರೋಲ್ ಮಾಡ್ತಾಯಿದ್ರು ಪಾಪ. ಎಸ್, ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರನ್ನೂ ಸಪೋರ್ಟ್ ಮಾಡಿ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ. ಸೊ ಇವತ್ತು ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಾಳೆ ಇನ್ನೊಬ್ಬರು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಯಾರು ಹೆಲ್ಪ್ ಮಾಡಿಲ್ಲ ಅಂದರೂ ದೇವ್ರು ಹೆಲ್ಪ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ. ಇವರ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ದಯವಿಟ್ಟು. ಸೊ ಇವರ ಹೆಸರು ಶ್ರೀಲೀಲಾ ಅಂತ. ಸೊ ಇವರ ಯೂಟ್ಯೂಬ್ ಚಾನಲ್ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫಾಲೋವರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆಲ್ ಅವರ್ ವೀಡಿಯೋಸ್ ಆ್ಯಂಡ್ ಡೂ ಫಾಲೋ ಹರ್. Thank you so much in advance.
ಆ್ಯಂಡ್ ಎಸ್ ದಿಸ್ ಇಸ್ ದ ಫೈನಲ್ ಲುಕ್. ಹೌ ಇಸ್ ಶಿ ಲುಕಿಂಗ್? ನನಗಂತೂ ತುಂಬಾ ಇಷ್ಟ ಆಯಿತು ಈ ಲುಕ್. ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಲವ್ ಯು ಆಲ್. ಮತ್ತು ನನ್ನ ಮದುವೆ ಯಾವಾಗ ರೆಡಿ ಮಾತಾಗಿ ಎಷ್ಟು ಅವರ್ ಆಯಿತು? ಒಂದು ಎಷ್ಟು ನಾನು ಬಂದಿದ್ದು ಒಂದು 11:15 ಅನ್ಕೊಳ್ಳಿ. 11 to 12, 12 to 1, 1 to 4 ಇವಾಗ 4:30 4 ಎಷ್ಟು ಅವರು? 5 ಒಂದು ಎಷ್ಟು ಅವರು? 5 hours 6 hours 6 ಅವರ್. ಸೊ ಮೇಕಪ್ ಹೀಗೆ ಇದೆ. ಮೇಕಪ್ ಹಾಗೆ ಇದೆ. ರಿಮೂವ್ ಮಾಡಿ 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 ಇಷ್ಟನೇ ಆಗಲ್ಲ ರಿಮೂವ್ ಮಾಡಕ್ಕೀಗ. ಹೌದು ನಿಜ. ಅಷ್ಟು ಚೆನ್ನಾಗಿ ಬಂದಿರೋದನ್ನ ಇವಾಗ ರಿಮೂವ್ ಮಾಡ್ಬೇಕಲ್ಲ, ಬೇಜಾರಾಗುತ್ತೆ.